ಅಂದ್ರೆ 7 ವರ್ಷ ನಡ್ಕಂತ್ರನ. ಅಲ್ವಾ, ಒಂದೇ ಮಕ್ಕಳಿಗೆ ಅಷ್ಟ ಅಲ್ಲ ಈ ಕುಬಸ ಮಾಡುದು. ನಿಂದು ಎರಡನೇದಲ್ಲ ಇದು, ಇದಕ್ಕೂ ಕುಬಸ ಮಾಡ್ತಾರ. ಏನೇನ್ ಪದ್ಧತಿ ತರ್ತೀರಿ ಇವ ನೀವು ಬೆಂಡ್ಲಾರ? ಏವಾ ನಮ್ ಕಡೆ ಹಿಂಗೆಲ್ಲ ಇಲ್ಲ ಬಿಡು, ಒಂದೇ ಮಕ್ಕಳಿಗೆ ಅಟ್ಟ ಕುಬಸ ಮಾಡುದು. ಇದ್ರ ಹುಗ್ಗದುಗ್ಗಿ ಉಂಡ್ಲಿ ನಂದಲ್ಲ ಯಮ್ಮ ಕುಬಸ, ಶಾಂತಕ್ಕನ ಮಗಳದು. ನೀನು ಬಿಕ್ಕೊಂಡು ಬೀಳಿ ಯಾ ನಮ್ನಿ ಒದರ್ತಿ ಕಿವ್ಯಾಗ. ಕಿವಿ ಟಮಾಟಿ ಹರಿದು ಹೋತ್ ಸರ್ಕೋತಾಗ. ದೂರ ನಿಂತು ಮಾತಾಡ, ನಂದು ಕಿವಿ ಕೇತಾವ ಮೆಲ್ಸಕ್ ಮಾತಾಡ ಬೆಂಡ್ಲಿ. ಅದಕ್ಕ ನೋಡ್ ಶಾಂತಕ್ಕ, ನಾ ಮೊದ್ಲ ಬಡ್ಕೊಂಡು ಈ ಮುದ್ಮೂಳಿಗೆ ಹೇಳುದು ಬೇಡ ಅಂತೇಳಿ ಗನ ತೆಲಿ ತಿಂದ ಮೆದಳಿ ಕೈ ಹಸ್ತಾಳಕಿ. ಗೊತ್ತೈತೆ ನಿನಗ? ತೆಲಿ ತಿಂದ ಮೊಸರಗಡಿಗೆ ಮಾಡ್ತಾಳಕಿ. ನೋಡಕಿ ನಾನು ಕುಬಸ ಅಂತ ಹೇಳಿದ್ದೆ ಯಾರ್ದು, ಆಕಿ ತಿಳ್ಕೊಂಡಿದ್ದೆ ಯಾರ್ದು ನೋಡಿ ನೀನ ಶಾಂತಕ್ಕ. ಯಾಕ ಪಿಸ್ರಿ ನನಗ ಮುದ್ಮೂಳಿ ಅಂತೀಯ? ನೀ ಏನ್ ಮುದುಕಿ ಹಾಕ್ಲಂಗಿರ್ತೀಯನ ಊರ್ ಪಿಸ್ರಿ? ನೋಡು ಇಂಥವಾದ್ರೆ ಎಷ್ಟು ಗಡ ಕಿವಿ ಕೇಳ್ತತ್ ನಿನಗ. ಬಾರಿ ಇದಿ ಬಿಡಬಹುದೋಡಿ ನೀನು. ಹಿಂಗ್ ಮಾಡಿ ಅಜ್ಜನ್ ದೌಡ್ ಕಳ್ಸಿದಿ ಕಾಣ್ತತಿ. ಅಜ್ಜ ಹೋದ ಅಲ್ಲಿ ಆಗ್ಲೇ ಶೀಟ್ ರಿಸರ್ವ್ ಮಾಡಿ ಇಟ್ಕೊಂಡು ಕುಂತಾನ. ನಿನಗ ಹೋಗ್ಬಾರ್ದ ಮೇಲೆ? ಏನೇ ಶಿವಟ ಬೇಕಾಗಿಲ್ಲ ನನಗ. ಶುಗರ್ ಐತಿ ಈ ಪರಿ ಸ್ವೀಟ್ ತಿನ್ಬೇಕಂತ. ಸ್ವೀಟ್ ಅಂದ ದೌಡ್ ನೆಗದ್ ನೆಲ್ಲಿಕಾಯಿ ಆಗ್ಬೇಕನ್ನ ನನ್ನ ಸೊಸಿ ಜೊತೆಗೆ ಏನ್ರ ಪಾರ್ಟ್ನರ್ ಆಗಿ ಅನ್ಲೇ ನೀನು. ಆಕಿನ ಹಂಗ ಮಾಡ್ತಾಳ, ನೀನು ಹಂಗ ಮಾಡ್ತೀಯಲ್ಲ. ಅಯ್ಯೋ ಗಿರ್ಜಿ ಬಿಡು ಹೋಲಿ. ಈಗ ಜಗಳ ಮಾಡ್ಕೊಂಡು ಕುಂದ್ರ ಟೈಮ್ ಐತನ್ಲೇ, ಬಿಡ್ಲಿ ಆತಾಗ. ನಾಲ್ ಬಿಡವ ಶಾಂತಕ್ಕ, ಜಗಳ ತೆಗಿದೆ ಯಾವಾಗೂ ಈಕಿನ. ಯಮ್ಮ ನನ್ನ ಮಗಳದು ಕುಬಸ ಐತಿ. ಅದಕ್ಕ ಊರಾಗಲ್ ಗಂಡನ ಮನಿ ಕಡೆ ಮಾಡಾಕತ್ತಾರ. ನಮ್ಮ ಮನಿಯಿಂದ ಒಂದು ಟ್ಯಾಕ್ಟ್ರಿ ಹೊಂಟತಿ. ಬಾಳ ಮಂದಿನ ಏನ್ ಕರ್ದಿಲ್ಲ, ಅಷ್ಟ ಬೇಕಾದವ್ರನ್ನ ಅಷ್ಟ ಕರ್ದನಿ. ಯಾಕಂದ್ರ ಅಲ್ಲೆಲ್ಲ ಇನ್ನು ಅಷ್ಟ್ರನ್ನ ಹೊಂಡಿಸ್ಕೊಂಡು ಹೋಗಾಕ ಆಗಂಗಿಲ್ಲ ಅಂತೇಳಿ ಬೇಕಾದವ್ರನ್ನ ಅಷ್ಟ ಕರ್ದನಿ. ಬರಾಕತ್ತಾರ, ನೀನು ಬಾಯಮ್ಮ. ಹ್ಞೂ ಬರ್ತಂತ ತಗೋ. ಅಂತೂ ಒಟ್ಟ ಮಗಳ ಕುಬಸಕ್ ಕರಿಯಂಗಾದಿವ ಶಾಂತಕ್ಕ ನೀನು. ಎಲ್ಲ ನಿಮ್ಮಂತವ್ರ ದೊಡ್ಡವ್ರ ಆಶೀರ್ವಾದ ಅಮ್ಮ. ನಮ್ ಗಿರ್ಜಿ ಆಶೀರ್ವಾದ. ಏನ್ ಖಾಲಿ ಒಣ ಟಣ ಆಶೀರ್ವಾದ ಬಿಡ ಇವ ಶಾಂತಕ್ಕ. ಸೀರಿನ ಕೊಡಿಸ್ಲಿಲ್ಲ ನನಗ. ಗಿರ್ಜಿ ಸುಳ್ಳಾಕ್ ಹೇಳಿ ನಿನಗಾಗ್ಲೇ ಒಂದ್ ಸೀರೆ ತಂದಿಟ್ಟೆ ನಾನು, ನಿನಗೆ ಹೇಳಿದ್ದಿಲ್ಲ ಅಷ್ಟೆ. ಏನು ಶಾಂತಕ್ಕ ಖರೇನ ಸೀರೆ ತಂದಿಟ್ಟಿ? ಯವ್ವ ಎಷ್ಟ್ ಕೆಟ್ಟದಿಯ, ನನಗೊಂದು ಮಾತು ಹೇಳಿಲ್ ಬಿಡ ನೀನು. ನಿನಗೊಂದು ಪರಕ್ಕೊಂದು ಆಗ್ಲೇ ತಂದಿಟ್ಟಾತ್ ನಾ ಸೀರಿನ, ಗೊತ್ತನ? ಈಗ ನಿನಗೆ ಕೊಟ್ಟು ಅಕ್ಕಿಗೆ ಬಿಟ್ರೆ ಅಕ್ಕಿಗೂ ಬೇಜಾರಾಕತೆ. ಹಂಗಂತೇಳಿ ಒಬ್ಬಕಿಗೆ ತರಕ್ ನನ್ಗಾರ ಮನಸ್ಸು ಹೆಂಗಾಕತಿ? ಇಬ್ರು ನೀ ನನ್ ಗೆಳತಾರಲ್ಲ, ನಾ ಅದಕ್ಕೆ ಅಕ್ಕಿಗೊಂದು ತೊಗೊಂಬಂದನಿ, ತರು ಕೈಲೆ ನಿನಗೊಂದು ತಂದನಿ. ಹಂಗಾರ ನಾನು ನಿನ್ನ ಮಗಳ ಕುಬಸಕ್ಕೆ ನಾಳೆ ಅದ ಸೀರೆ ಉಟ್ಕೋತೇನೆ. ಆಮೇಲೆ ಜಂಪರ್ ಹೊಲಸಿಲ್ಲ ಏನಿಲ್ಲ, ಅದು ಹೆಂಗೆ ಉಟ್ಕೊಂತಿಲ್ಲ? ನೋಡು ತಡಿ, ಸೀರೆ ನೋಡ್ತೇನೆ, ಅದಕ್ಕೆ ಯಾವ್ದಾರ ಮ್ಯಾಚಿಂಗ್ ನನ್ನ ಕಡೆ ಯಾವ್ದಾರ ಜಂಪರ್ ಇತ್ತಂದ್ರೆ ಹಾಕೊಂಡು ಉಟ್ಕೊಂಡ್ಬಿಡ್ತೇನೆ. ಆತ್ ತಗೋ, ಬಾ ಹೋಗುನ್. ಬರ್ತೇವಮ್ಮ. ಗಿರ್ಜಿ ಬೆಂಡ್ಲಿ ಗನ ಮಾತಾಡಕೀಕಿ. ಕಲ್ಲವಕ್ಕ, ಕಲ್ಲವಕ್ಕ ದೌಡ್ ಬಾರ ಇವ ಒಟ್ಟು ಹೊರಗೆ. ಏನ ಶಾಂತಕ್ಕ ಆರಾಮದಿನ? ಒಟ್ಟೆ ಭಾಳ ದಿನ ಆತಲ್ಲ ಈ ಕಡೆ ಬಂದೇ ಇಲ್ಲ, ಇದಕ್ಕಿದ್ದಂಗೆ ಬಂದಿ. ಬಾ ಒಳಗೆ ಚಾ ಕುಡಿ ಬಾ. ಒಟ್ಟು ಇವ್ವಲ್ಲಿ ಚಾ ಈಗ ಆಲೆ ಮತ್ತು ಆ ಪ್ರೇಮವ್ರ ಮನ್ಯಾಗ ಕುಡ್ದನಿ, ಇವ್ವ ಈ ಕಮಲವ್ರ ಮನ್ಯಾಗ ಕುಡ್ದನಿ. ಬರೀ ಚಾ ಕುಡಿದಾಗೈತಿ. ಮೊದಲ ಏನದ ಪಿತ್ತಾಕತಿವ, ಮತ್ತೆ ಶಿಮಿಟಿ ಆಕತಿ. ಬೇಡ ಹೋಲ್ಬಿಡು. ಇದು ಏನದ ನನ್ನ ಮಗಳದು ನಾಳೆ ಕುಬಸ ಐತ್ವಾ. ನಮ್ಮ ಮನೆಯಿಂದ ಟ್ಯಾಕ್ಟ್ರಿ ಹೊಂಡ್ಸೇನಿ. ಬೇಕಾದವ್ರನ್ನ ಅಷ್ಟ ಕರ್ದನಿ, ಭಾಳ ಮಂದಿ ಏನು ಕರೆದಿಲ್ಲ. ಏಸ್ ಮಂದಿ ಅಕ್ಕಾರ ಅಷ್ಟ ಮಂದಿನ ಅಂತೇಳಿ. ಯಾಕಂದ್ರೆ ಗಂಡನ ಮನೆ ಕಡೆ ಮಾಡಾಕತ್ತಾರ. ಹುಯ್ ಅಂತ ಊರನ್ನ ಹೊಂಡಿಸ್ಕೊಂಡು ಹೊಂಟ್ನಿ ಅಂದ್ರೆ ಅಲ್ಲಾರ ಗಾಂವ್ ಆಗ್ಬೇಕಲ್ವಾ? ಅದಕ್ಕೆ ಮತ್ತಿನ್ನು ದೂರ ಬರ ದಾರಿ ಕರ್ಕೊಂಡು ಹೋಗಾಕ ಬರಾಕ ಗಾಂವ್ ಆಗೋದಿಲ್ಲ. ಅದಕ್ಕೆ ಒಂದೇ ಟ್ಯಾಕ್ಟ್ರಿ ಹೊಂಡ್ಸೇನಿ. ಬೇಕಾದವ್ರನ್ನ ಅಷ್ಟ ಕರ್ದನಿ. ಬಾ ಬಂದ್ಬಿಡು ಮತ್ತೆ ನೀನು. ಅಯ್ಯೋ ಬರ್ತೇನೆ ತಗೋ. ಆದ್ರೆ ನಾ ಬರುದಿಲ್ಲ, ನನ್ನ ಗಂಡನಷ್ಟು ಕಳಿಸ್ತೇನೆ ತಗೋರ್ವ. ಮನಿ ಕಡೆ ಯಾರಿಲ್ಲ ಅದಕ್ಕೆ. ಏನು ಒಂದು ಕೂರ್ಗೆ ಆಸ್ತಿ ಇಟ್ಟೀನ? ಟಿಜಿರಾಗ ಏನು ಲಕ್ಷ ರೂಪಾಯಿ ಇಟ್ಟೀನ? ಮನಿ ಕಡೆ ಯಾರು ಬೇಕನ್ನಕ? ನಿನ್ಗೊಬ್ಬಕಿಗೆ ಮನಿ ಮಠ ಇರುದು, ಇನ್ನಿದ್ದರಿಗೆ ಯಾರಿಗೆ ಮನಿ ಮಠ ಇಲ್ಲ ನೋಡು. ಬರಾಕಲ್ಲಿ ಬಾ. ನೋಡು ಶಾಂತಕ್ಕ ಹೆಂಗೆ ಮಾತಾಡ್ತಾ ನೋಡು. ಲಕ್ಷ ರೂಪಾಯಿ ಇಟ್ಟರಷ್ಟ ಮನಿ ಕಡೆ ಯಾರಿಲ್ವಾ ಅದಕ್ಕೆ ಹೇಳಿನಿ. ಯವ್ವ ತಾಯಿ ಏನಾಗುದಿಲ್ಲ ಬಾ. ಅಂತ್ರಿಕಿಲ್ಲ ನೀ ಹೋಗುದ ಕಾಯ್ಕೊಂತಿದ್ ನಿನ್ ಮನಿ ಕಳು ಮಾಡಕ್ಕೆ ಯಾರು ನಿಂತಿರ್ತಾರ ಇಲ್ಲಿ? ಇವ ಅಲ್ಲ, ಈಗ ಎಷ್ಟು ಮಂದಿ ಕರೆದೇವಿ, ಎಲ್ಲಾರು ಬರಾಕತ್ತಾರ. ನಿನ್ ಗಂಡನ ಕಳಿಸ್ತಿ ಅಂತ. ನಿನ್ ಗಂಡ ಬಂದು ಆರತಿ ಮಾಡ್ತಾನ ಅಲ್ಲಿ. ಬಂದು ಯಾವ್ದಾರ ಮೂಲೆ ಕುಂದಿರ್ತಾನೆ, ಯಾರ್ದಾರ ಗಂಡ್ಮಕ್ಳು ಕೊಟ್ಟು ಮಾತಾಡ್ಕೊಂತ. ನೀ ಬಂದಂಗ ಆಕತ್ತೇನೆ? ಬ್ಯಾಡ, ನಮ್ಗೆ ಬೇಷ್ ಆಗುದಿಲ್ಲ. ಹೆಣ್ಮಕ್ಳು ಬರ್ಲಿ, ಇನ್ನೂ ಚಂದ ಅನ್ಸತ್. 4 ಮಂದಿ ಕೊಟ್ಟು ನಕ್ಕೊಂತ ಕಲ್ಕೊಂತ ಅಡ್ಡಾಡ್ತೀರಿ. ಈ ಗಂಡ್ಮಕ್ಳು ಬಂದು ಏನು ಉಪಯೋಗಿವು? ಯಾವ್ದಾರ ಮೂಲಿ ಕುರ್ಚಿ ಹಿಡ್ಕೊಂಡು ಕುಂದಿರ್ತಾವತ್ತಾಗ. ಈ ಗಂಡ್ಮಕ್ಳು ಹೆಂಗ್ ಗೊತ್ತೇನು? ಈ ಕಾಂಗಿನ ನಮ್ಮ ಅದಕ್ಕೂ ನನಗೂ ಸಂಬಂಧ ಇಲ್ಲಮ್ಮ, ನನ್ ಬಿಟ್ಟು ಯಾರೇನ್ ಬೇಕಾದ್ರೂ ಮಾಡ್ಕೊಲೆಮ್ಮ ಅಂತವವು. ಹೂನ ಕಲವಕ್ಕ, ಗಿರ್ಜ್ ಹೇಳೋದೇನು ಸುಳ್ಳಲ್ ಬಿಡ ಇವ. ಬೇಕಾದ್ರೆ ಬಾರಿ ತಗೋ, ನಿನ್ ಗಂಡನ್ನು ಕರ್ಕೊಂಡು ಬಾ. ಯಾಕ ಪಾಪ ಅದನ್ನ ಯಾಕೆ ಮನ್ಯಾಗ ಬಿಟ್ಟು ಬರ್ತಿ? ಎಲ್ಲಿ ಹೋಗುದೈತಿ, ಎಲ್ಲಿ ಬರುದೈತಿ? ಏನು ಹಿಂಗೆ ಹೋದಲ್ಲಿ ಬಂದಲ್ಲಾರ ಕರ್ಕೊಂಡು ಅಡ್ಡಾಡ್ಬೇಕವ. ಹೌದಿಲ್ಲ? ಏನು ಹಂಗಿಲ್ಲ, ಆದರ್ಶ ದಂಪತಿಗಳು ಇಬ್ರು ಇದ್ದಂಗದಿರಿ. ಬಂದ್ ಬಿಡ್ರಿ ಇಬ್ರು ಬಡ ಬಡ. ಆತ್ ತೋರ್ವಾ, ಬರ್ತೇನಂತ. ಅಂದಂಗ ಆಕಿ ಅದಳಲ್ಲ ಶಟಣ್ಣಾರ ದೀಪಾ, ಆಕಿನ ಕರ್ಯಾಕತ್ತೇನು? ಯಾರ ಶಟ್ರ ದೀಪಾನ? ಕರಿಬೇಕು. ಯಾಕ? ಅಯ್ಯ ಬೇಷದಿವ. ಮೊನ್ನೆ ಅವ್ರ ಮನ್ಯಾಗ ಮನಿ ಓಪನಿಂಗ್ ಮಾಡಿ ಫಂಕ್ಷನ್ ಮಾಡಿದ್ರು. ನಿನ್ ಕರ್ದಾರನ? ನೀ ಯಾಕೆ ಕರಿತಿ? ಕರ್ಯಾಕ ಬೇಡ, ಸುಮ್ಕಿರ.
ಇವ ಹೋಲ್ ಬಿಡ ಇವ ಕರೆದಿದ್ಲಂದ್ರೆ ಮತ್ತೊಂದು ಏನಾರ 100-200 ರೂಪಾಯಿದು ಏನಾರ ಐಟಮ್ ತೊಗೊಂಡು ಹೋಗ್ಬೇಕಿತ್ತು, ಇಲ್ಲ 100-200 ರೂಪಾಯಿ ಕವರ್ನಾಗ ಇಟ್ಟಾರ ಕೊಡ್ಬೇಕಿತ್ತು. ಉಳಿತಿಲ್ಲ ನನಗೆ. ಇಲ್ಲೋಡ, ಯಾರು ನಮ್ಮನ್ನು ಕರೆದಿಲ್ಲ ಅಂತ ಬೇಜಾರು ಒಟ್ಟ ಯಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಉಳಿತು ಅಂತ ಅನ್ಕೋರಿ, ನಿಮ್ಗೆ ಅವಾಗ ಟೆನ್ಷನ್ ಕಡಿಮೆ ಆಕತಿ. ಆಕಿ ನಮ್ಮನ್ನು ಕರೀಲಿಲ್ಲ ನೋಡು ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಈಗ ಕರೆದಿದ್ರೆ ನಾವು ಒಂದು ಏನಾರ ಗಿಫ್ಟ್ ತೊಗೊಂಡು ಹೋಗ್ಬೇಕಾ? ಹೌದಿಲ್ಲ, ಮನಿ ಓಪನಿಂಗ್ ಏನು ಸುಟ್ಟಗಾಯಿ ಸೂರ್ಯ ಇಟ್ಕೊಂಡು ಹೋಗಿ ಉಂಡು ಬರಕಾಕಿತ್ತಾನೆ. ಹಂಗೆ ಅನ್ಕೋರಿ, ಯಾರು ಬೇಜಾರಾಗಂಗಿಲ್ಲ. ಈಗ ನಾ ಕರಿತೀನಿ ಕಿನ್ನ, ಆಕಿ ಬರೋದಾದ್ರೆ ಬರ್ತಾಳ, ಬ್ಯಾಡ ಅಂದ್ರೆ ಬಿಡ್ತಾಳ. ಇಲ್ಲ ನಾ ಕರೆದ್ನಿ ಅಂದ್ರೆ ಆಕಿಗೆ ಗೊತ್ತಾಕತಿ. ಮೊನ್ನೆ ನಾ ಕರೆದಿಲ್ಲ ಶಾಂತಕ್ಕನ್ನ, ನೋಡು ಆಕಿ ಪಾಪ ಬಂದು ಕರೆದ್ಲ ಅಂತ ಆಕಿಗೆ ಅನಿಸ್ತೈತಿ. ಹೋಲ್ ಬಿಟ್ಬಿಡೇವ, ನೀನು ದೇಶ ಸಾಧಿಸ್ಕೊಂತ ಹೋಗುದೆ. ಮತ್ತೊಂಡ್ರು ಒಬ್ರಿಗೊಬ್ರು ಮಕ ನೋಡ್ಬೇಕು. ಹೌದಿಲ್ಲ, ಹೋಲತ್ತ ಏನು ಬೆಳಿಗ್ಗೆ ಎದ್ರ ಆಕಿ ಮನಿ ಬೇಕಲ್ಲ, ಹೋಗಿ ನಾ ಕುಂದಿರ್ಬೇಕಾಗೈತಿ. ಇವತ್ತೇನ ಕರಿತೀನಿ, ನಾ ಬಂದು ಬರ್ತಾಳ, ಬಿಟ್ಟು ಬಿಡ್ತಾಳ. ತಗೋರ್ಬಾ ಇವನ್ ಏನಾರ ಯಾಕೆ ಮಾಡ್ಕೊ, ಮತ್ತೆ ನಾ ಹಿಂಗಂದಿ ಅಂತ ಹೇಳಕ್ ಬಿಡ್ಬಾ. ಶಾಂತಕ್ಕೆ ಹೇಳಕ್ಕಂದ್ರೆ ನಾ ಹೇಳ್ತೇನೆ. ವಾ ಗಿರ್ಜಿ, ಜಗಳ ಹಚ್ಚಬೇಡ. ಏನಾರ ಒಂದು ಮಾತಾಡೋದು ವಜ್ಜವಾ ಈ ಗಿರ್ಜಿ ಮುಂದೆ. ಇಲ್ಲ ಅಳವಾ, ಹೇಳೋದಿಲ್ಲ, ಹಂಗೆ ನಕಲಿ ಮಾಡೀನಿ ಅನ್ನೋದು ಬಿಡುದಿಲ್ಲ. ಮತ್ತೆ ಇವ್ವ ಹೇಳಿದ್ರ ಗತಿ ಏನಂತ ಹೆದರೋದು ಬಿಡುದಿಲ್ಲ. ಬರ್ತೈತೆ ಅವ್ರು ಹೊತ್ತಾತ. ಸುಶೀಲಕ್ಕ, ನಾಳೆ ನನ್ನ ಮಗಳ ಕುಬಸ ಐತಿ, ಬಂದ್ಬಿಡುವ. ಹ್ಞೂ ಬೇ, ಬರ್ತಂತ ತಗೋ. ಮನಿ ಕಡೆನೇ ಟ್ಯಾಕ್ಟ್ರಿ ಹೊಂಡ್ಸೇನಿ, ಗಂಡು ಮನಿ ಕಡೆ ಮಾಡಕತ್ತಾರ, ಬಂದ್ಬಿಡು. ಹಾ ಎಷ್ಟೊತ್ತಿಗೆ? ಬೆಳಗ್ಗೆನ ಬರ್ತಂತ ತಗೋರ್ವಾ. ದೇವಕ್ಕ, ನಾಳೆ ನನ್ನ ಮಗಳದ ಕುಬಸ ಐತ್ವಾ, ಬೆಳಗ್ಗೆ ಮನಿಯಿಂದ ಟ್ಯಾಕ್ಟ್ರಿ ಹೊಂಡ್ಸೇನಿ, ಅಲ್ಲಿ ಗಂಡು ಮನಿ ಕಡೆನೇ ಇಟ್ಟೇವಿ, ಬಂದ್ಬಿಡುವ ಬೆಳಗ್ಗಿನ ಮನಿ ಕಡೆ. ಸೀರೆ ಅದು ಎಲ್ಲ ತಯಾರು ಮಾಡ್ಕೊಂಡಿನ ನಾಳೆ ಉಟ್ಕೊಳಕ? ಹ್ಞೂ ರೀ ಅತ್ತೀರ, ಎಲ್ಲ ತಯಾರಾಗೈತ್ರಿ. ಮೊನ್ನೆ ಅಣ್ಣ ಹೇಳ್ಕಸಿದ್ನಲ್ಲ, ಅಂತಾದ ಸೀರೆ ತೊಗೊಂಡು ಬಂದಿದ್ರೆ ಬಂದು ಕೊಟ್ಟಾಳವ್ವ. ಜಂಪರ್ ಹೊಸಕ್ಕೆ ಹಾಕಿದ್ದೆ ರೀ. ಏನು ಜಂಪರ್ ಹೊಸಕ್ಕೆ ಹಾಕಿಯಾ? ಒಂದು ಮಾತು ಹೇಳಿಲ್ಲಲ್ಲ ನೀ ನನಗೆ. ಅದು ಅತ್ತಿವ್ರ ನಾನು ಮರ್ತೇ ರೀ. ಆಮೇಲೆ ಇಲ್ಲ, ಸೀರೆ ಕೊಟ್ಟಿದ್ರೆ ಜಂಪರ್ ಹೊಸಕ್ಕೆ ಹಾಕಿದ್ದೀರಿ, ಅದ್ರಾಗ ಹೇಳುವಂಥದ್ದು ಏನೈತಿ? ಆತು ತಗೋರಿ, ನಂದ ತಪ್ಪಾಗೈತಿ, ಹೇಳಿಲ್ಲ. ತಪ್ಪಾಗೈತೆ ಅಂದ್ಬಿಟ್ರೆ ಜಾರ್ಕೊಂಡ್ಬಿಡುದನೆ. ಚಲೋ ಅದು ಹೇಳು. ಒಟ್ಟು ನಿಮ್ಮ ಗುಮ್ಮನ್ ಗುಸ್ಕಂಗೆ ಅದು ಯಾವಾಗ ಬಂದು ಸೀರೆ ಕೊಟ್ಲಕ್ಕೆ ಗೊತ್ತಾಯಿಲ್ಲ ವಿಚಾರ ನನಗೆ. ಅದು ಮನೆ ಬಂದಿದ್ಲಲ್ರಿ, ಅವತ್ತು ಕೊಟ್ಲರಿ. ತೊಂಬರೋಗು ನೋಡು ನೀ ಎಂತ ಸೀರೆ ಕೊಟ್ಟಾಳ. ಯಾಕಂದ್ರೆ 4 ಮಂದಿ ಉಟ್ಕೊಳಕ್ಕಿ, ಮತ್ತೆ ನಾಳೆ ಅಸಹ್ಯಾಗ ಬರ್ದಲ್ಲ. ಅಸಹ್ಯಾಗಂತ ಸೀರೆ ನಮ್ಮ ಯಾಕೆ ಕೊಡ್ತಾಳ್ರಿ? ಚಲೋ ಸೀರೆನ ಕೊಟ್ಟಿರ್ತಾಳ. ತೋರಿಸ್ತೇನೆ ನೋಡ್ರಿ ಐತಿ, ಇದೆ ಸೀರೆ. ಇದೇನ ಮಸೀರಿ ಬಿಗಿದ ಸೀರೆ ಅನ್ನೋದು? ವಾ, ಮಂಜರ್ ಪಟ್ಟ ಆಗೈತಲ್ಲ ಇಂಥ ಸೀರೆ. ಏನ ಕಮ್ಮಂದಂತಂದಾಳ ಇವ ನಿಮ್ಮವ್ವ. ಅಲ್ಲ, ಚಲೋ ಸೀರೆ ತಂದು ಕೊಡಕ್ಕಾಗ್ಲಿಲ್ಲ ಅಷ್ಟು ಶಾಣೆತ ನಾನು. ನನಗೆ ಅನಿಸ್ತೈತಿ ನಿಮ್ಮ ಅಣ್ಣಂದ ಇರ್ಬೇಕಿದ್ರ ಕೈವಾಡ. ಹೆಚ್ಚಿಗೆ ರೊಕ್ಕ ಕೊಟ್ಟು ಕೀ ಹಾಕ್ತಾರೋದು ಅಂತೇಳಿ ಆಟ 1,000-2,000 ಕೊಟ್ಟಿರ್ಬೇಕಾ, ಅದಕ್ಕೆ ಇಂಥ ಸೀರೆ ಬಂದತ್ ನೋಡು. ಅಂದಂಗ ನಿಮ್ಮ ಅವ್ವಾರು ಏನು ರೊಕ್ಕನ ತಂದು ಕೊಟ್ಟಿಲ್ಲಲ್ಲ, ಇನ್ನೂ ಯಾವಾಗ ಅಡಿಗೆ ಮಾಡೋರಿಗೆ ರೊಕ್ಕ ಕೊಡ್ಬೇಕಲ್ಲ. ಎಲ್ಲ ರೊಕ್ಕ ಕೊಟ್ಟು ಮತ್ತೆ ಗುಡ್ಯಾಗ ಮಾಡಾಕ ಪರ್ಮಿಷನ್ ತೊಗೊಂಡ್ರಿ. ಆಮ್ಯಾಗ ಅವ್ರು ಅಡಿಗೆಯವರಿಗೆಲ್ಲ ಇದು ಮಾಡಿ ನಾಳೆ ಎಷ್ಟೊತ್ತಂದ್ರೆ ನಾಷ್ಟ ಮತ್ತು ಅಡಿಗೆದೆಲ್ಲ ಮಾಡ್ಬೇಕ್ರಿ ಅಂತ ಹೇಳಿ ಎಲ್ಲ ರೊಕ್ಕ ಕೊಟ್ಟು ಆಗೈತ್ರಿ ಅತ್ತಿ. ಏನ ರೊಕ್ಕ ಕೊಟ್ಟು ಆಗೈತೆ? ಒಂದು ಮಾತು ಹೇಳಿಲ್ಲಲ್ಲ ನನಗೆ. ಇಲ್ರಿ ಅತ್ತಿಯವ್ರ, ನಮ್ಮಣ್ಣ ಫೋನ್ ಪೇ ಮಾಡಿದ್ನಂತ್ರಿ. ಇವ್ರು ಹೊರಗೆ ಹೋಗಿದ್ರಲ್ಲ, ಅಲ್ಲೇ ಮಾಡಿದ ಗುಟ್ಲೆ ಮತ್ತೇನು ಮನೆಗೆ ಬಂದು ವಾಪಸ್ ಹೋಗೋದಂತೇಳಿ ಆ ಗುಡ್ಯಾಗೆಲ್ಲ ಕೇಳ್ಕೊಂಡು ಅಡಿಗೆ ಮಾಡೋರಿಗೆ ರೊಕ್ಕ ಕೊಟ್ಟು, ಆಮ್ಯಾಗ ಹೂ ನಾಳೆ ಇಷ್ಟೊತ್ತಿಗೆ ತಂದು ಕೊಡ್ರಿ ಇಷ್ಟು ಬೇಕಂತ ಹೇಳಿ, ಆಮೇಲೆ ಡೆಕೋರೇಷನ್ ಮಾಡೋರಿಗೆ ರೊಕ್ಕ ಕೊಟ್ಟು ಎಲ್ಲ ಮುಗಿಸಿದ್ರಂತ್ರಿ. ಆಮೇಲೆ ಏನೇನು ಐಟಮ್ ಬೇಕಂತೇಳಿ ಲಿಸ್ಟ್ ನಿನ್ನೆ ಮಾತಾಡಿದ್ವಲ್ಲ, ಇಂತಿಂತಾವ್ ಮಾಡ್ಬೇಕಂತೇಳಿ. ಅದಕ್ಕೆ ಅವ್ರು ಅಡಿಗೆಯವ್ರ ಕಡೆ ಕೇಳಿದ್ರಂತ ಏನೇನು ಬೇಕಂತೇಳಿ. ಅವ್ರು ಇಂತಿಂತ ಐಟಮ್ ಬೇಕಂದಿದ್ದಕ್ಕೆ ಅವನ್ನೆಲ್ಲ ಇವತ್ತು ಸಂತೆ ಹಾಕಿಸ್ಕೊಂಡು ಮನೆಗೆ ಬರ್ತೇನೆ ತಗೋ ಅಂತ ಹೇಳಿ ಹೋಗ್ಯಾರ್ರಿ. ಫೋನ್ ಹಚ್ಚಿದ್ರಿ ಅವ್ರು ನನ್ನ ಕಡೆ ಮಾತಾಡಕ್ಕೆ. ನಾನು ಅಲ್ಲಿ ಊಟಕ್ಕೆ ಹೋಗಿದ್ನಲ್ರಿ ಅತ್ತಿ, ನಾನು ಮಾತಾಡಿದ್ನಿ. ಈಗ ಮನೆಗೆ ಬಂದು ನಿಮ್ಗೆ ಹೇಳ್ಬೇಕನ್ನಮಟ ನೀವೇ ಕೇಳಿದ್ರಿ. ಇನ್ನು ಮನೆಗೆ ಬಂದಾದ್ರೂ ನಿಮ್ಮ ಮಗ ಹೇಳತ್ತಿದ್ರಿ ನಿಮ್ಗೆ. ನಿಮ್ಮ ಕಡೆ ಫೋನ್ ಇಲ್ಲಲ್ಲ, ಅದಕ್ಕೆ ಅಲ್ಲೇ ಇದು ಮಾಡಿದ್ರಿ. ಅದು ಹೆಂಗೆ ನೀವು ಸಣ್ಣ ಸಣ್ಣ ಹುಡುಗರ ಕಡೆ ಯಾರು ಮಾಡ್ತಾಳಕ್ಕಿ ನಿಮ್ಮವ್ವ? 30 ವರ್ಷಕ್ಕೆ ಅವಲಕ್ಕಿಗೆ ಈ ನಮ್ಮನಿ ತಲೆಯಾಗ ಬೆಳಕು ಕೂದಲು ಬೆಳೆದಾವು. ಇನ್ನೂ ಮಟ್ಟ ಗೊತ್ತಿಲ್ಲ ನಾಕಿಗೆ ಯಾರ ಕಡೆ ಯಾರು ಮಾಡ್ಬೇಕು, ಯಾರ ಕಡೆ ಯಾರು ಮಾಡಬಾರ್ದು ಅಂತೇಳಿ. ರೊಕ್ಕ ತಂದು ನನ್ನ ಕೈ ಕೊಡ್ಬೇಕಿತ್ತವ್ರು. ಅದು ಯಾವಾಗ ರೊಕ್ಕ ತಂದು ಕೊಟ್ರು? ನನಗೆ ಅನಿಸ್ತತಿ ರೊಕ್ಕನ ಕೊಟ್ಟಿರಕ್ಕಿಲ್ಲ. ಇವನ ಮುಲ್ಲೆ ಊರು ಭಾಡೆ ತನ್ನ ರೊಕ್ಕ ಹಾಕಿ ಮಾಡಕತ್ತಿರ್ಬೇಕಿವ. ನನಗೆ ಅದಕ್ಕೆ ಗೊತ್ತಾಗೈತಿ, ಇವ್ರೇನು 20,000 ರೂಪಾಯಿ ಕೊಟ್ಟಂಗೆ ಕಾಣವಲ್ರಿ ಇವ್ರು. ಇಂಥದ ಏನೋ ವ್ಯವಸ್ಥೆ ಮಾಡಿರಿ ನೀವು. ಅದೇನು ಫೋನ್ ಪೇನ? ಏನದ ಫೋನ್ ಪೇ? ಹೆಂಗದ? ಏನು ಮಾಡೋದು ನೋಡ್ರಿ ಅತ್ತಿಯವ್ರ. ಮೊದ್ಲಿನಂಗೆ ಯಾರು ಈಗ ರೊಕ್ಕದ್ದು ಭಾಳ ವ್ಯವಹಾರ ಮಾಡೋದಿಲ್ರಿ. ಅದು ಒಂದು 20,000 ರೂಪಾಯಿ ಕೊಡಕ್ಕೆ ಊರಿಂದ ಊರಿಗೆ ಬರೋದೇ ಇಲ್ರಿ. ಆ ಫೋನ್ ಪೇ ಮಾಡ್ಯಾನಂತ ಅಣ್ಣ. ಮುಗಿದು ಹೋತ್ರಿ. ಇವ್ರು ಮಾಡ್ಕೊಂಡು ಬಂದಾರ. ಮನೆಗೆ ಬಂದಿದ್ದು ಇವ್ರನ್ನ ಕೇಳ್ರಿ ನೀವು, ನನಗೆ ಯಾಕೆ ಹೇಳಿಲ್ಲ ಅಂತೇಳಿ. ಅದನ್ನ ಬಿಟ್ಟು ನೀವು ನಮ್ಮ ಅವ್ವಾರಿಗೆ ಬೈದು ಸರಿ ಅಲ್ರಿ. ಏನೇ ನಿಮ್ಮ ಅವ್ವ ಬೈದು ಸರಿಯಲ್ಲ, ನೀನು ನನಗೆ ಇದನ್ನು ಹೇಳಕತ್ತಿ. ಹೌದು ಬಿಡುವ, ಭಾರಿ ಶಾಣೆ ಕಾಯ್ಬಿಟ್ಟು ದೊಡ್ಡ ಕಾಯ್ಬಿಟ್ಟು ನೀನು. ನಾನು ನಿಮ್ಮ ಅವ್ವ ಬೈದು ಸರಿಯಲ್ಲ. ನಿಮ್ಮವ್ವ ಹುಡುಗರು ಕಡೆ ವ್ಯವಹಾರ ಮಾಡಿಸ್ತಾಳಲ್ಲ, ಇದು ಸರಿ ಹೌದಿಲ್ಲ? ಯಾಕೆ ನಾನು ರೊಕ್ಕ ಖರ್ಚು ಮಾಡ್ಕೊಂತಿದ್ನೆ, ಏನು ಅರ್ಧ ಇಟ್ಕೊಂಡು ಅರ್ಧ ಕೊಡ್ತಿದ್ನೆ. ಏನು ಮಾಡ್ತಿದ್ದೆ ನಾನು? ನನ್ನ ಕೈಗೆ ಯಾಕೆ ಕೊಡಲಿಲ್ಲ ನಿಮ್ಮ ರೊಕ್ಕ? ಆತ ನಾ ಸೀರೆ ಮಾಡಕ್ಕೆ ನಾ ಬರುದಿಲ್ಲ. ಏನಾರ ಯಾಕೆ ಮಾಡ್ಕೊರಿ? ಎಲ್ಲ ನಿಮ್ಮ ಕಡೆನೇ ಐತಲ್ಲ ಹಿರೇತನ, ನೀವು ಮಾಡ್ದಂಗಲ್ಲ. ಅಂದ್ಮೇಲೆ ನಮ್ಮದು ಏನೈತವ ಇದ್ರಾಗ? ಆತು ನೀವೇ ಮಾಡ್ಕೊರಿ. ನೀವು ಹೋಗಿ ಸೀರೆ ಮಾಡಿಸ್ಕೊಳಕ್ಕೆ ನಿನ್ನ ಗಂಡ ಇರ್ತಾನ ಜೊತೆ ಕುಂದ್ರವ, ಮುಗಿದು ಹೋದ್ಕತಿ. ಮತ್ತೆ ನಾನು ಯಾಕೆ ಅದ್ರಾಗ ನಡಕ? ಏನಾರ ಯಾಕೆ ಮಾಡ್ಕೊರಿ? ನಿಮ್ಮವ್ವ ಅದು ಎಸ್ ಮಂದಿಗೆ ಊರ್ ಮಂದಿಗೆ ಕರೆದಾಳೋ ಏನು, ಅಲ್ಲಿಂದ ಎಸ್ ಮಂದಿ ಬರಾಕತ್ತಾರ ಅನ್ನೋದು ಸುದ್ದಿ ಗೊತ್ತಿಲ್ಲ ನನಗೆ ನಮ್ಮಟ. ಅಂದ್ಮೇಲೆ ಏನಿದು ಮಾಡೋದೈತ್ವಾ? ಇಲ್ರಿ ಅತ್ತಿಯವ್ರು, ಆಗಲ್ಲ ನಮ್ಮವ್ವ ಫೋನ್ ಹಚ್ಚಿದ್ಲಿ. ನಮ್ಮವ್ವ ಮನೆಗೆ ಹೋಗಿಂದ ನಿಮ್ಮ ಅತ್ತಿ ಕೈಗೆ ಒಂಚೂರು ಫೋನ್ ಹಚ್ಕೊಡುವ. ನಮ್ಮ ಕಡೆಯಿಂದ ಇಷ್ಟು ಮಂದಿ ಬರ್ತಾರ, ನಿಮ್ಮ ಕಡೆಯಿಂದ ಎಷ್ಟು ಮಂದಿ ಬರ್ತಾರ, ಮತ್ತು ಅದು ಎಲ್ಲಿ ವ್ಯವಸ್ಥೆ ಮಾಡಿರಿ ಏನು ಕೇಳ್ಬೇಕನ್ನಾಕತ್ತಿದ್ಲಿ ರೀ. ಯಾಕಿನಾದ್ರೂ ನಾ ಇಲ್ಲಿ ಹೊರಗೆ ಬಂದನಿ, ನಮ್ಮ ಮನೆಗೆ ಹೋಗಿನ ಫೋನ್ ಹಚ್ಕೊಡ್ತೇನೆ ತಗೋ ಅಂತ ಹೇಳಿಂದ ಹ್ಞೂ ಅಂತ ಸುಮ್ಮನಾದ್ಲರಿ. ನನ್ನ ಫೋನ್ ಕೆಟ್ಟತಿ, ಅದು ನನಗೆ ಗೊತ್ತೈತಿ. ನೀನು ಹೊರಗೆ ಹೋದಾಗ ಯಾಕವಾ ನಿನ್ನ ಗಂಡು ಫೋನ್ ಹಚ್ಚಣ, ನಿಮ್ಮವನು ಫೋನ್ ಹಚ್ಚಾಳ, ಏನು ಸುಳ್ಳುಗಳು ಹೇಳಕತ್ತೀಯ ನನ್ನ ಕಡೆ? ಹಚ್ಕೊಡದ್ರಿ, ನಿಮ್ಮವ್ವ ಫೋನ್ ಹಚ್ಕೊಡು.
ನೋಡ್ರಿ ಅತ್ತಿಯವ್ರ ನೀವು ಬಾಯ್ ಮಾಡಕ್ ಹೋಗ್ಬೇಡ್ರಿ ಬಾಳತ್ತಾತ ನಾನು ಎಲ್ಲ ಸಹಿಸ್ಕೊಳತ್ತಿ ನಮ್ಮ ಅವ್ವಾರ್ ಕೊಟ್ಟಿದ್ ಸೀರಿನ ನೋಡ್ರಿ ಆ ರೀತಿ ನೆಲಕ್ಕೆ ಹೋಗಿದ್ರಿ ನೀವು ಆಕಿ ನಮ್ಮ ಅವ್ವಾರಿ ಆಕಿ ಎಂತ ಸೀರಿಯರ ಕೊಡವಳಕ ಇಲ್ಲ ಒಲಿ ವರ್ಷು ಮಸಿ ಅರ್ಬಿ ತಂದು ನಾನು ತಲೆ ಮ್ಯಾಗ ಹೊಚ್ಚೊಳ್ಳಕ ಆಕಿ ನಮ್ಮ ಅವ್ರಿ ಹಡದ ತಾಯಿ ಎಂತದರ ಕೊಡವಳಕ ಅದನ್ನ ನೀವು ನನ್ನ ಇದ್ರಿಗೆ ಇಷ್ಟು ಕೀಳಾಗಿ ಅಲ್ಲಿ ಹೋಗಿದ್ರಿ ಅದು ನಾಳೆ ನಾವು ಉಟ್ಕೋಬೇಕಾಗಿರೋ ಸೀರೆ ಅಷ್ಟು ನಿಮಗೆ ಇದು ಇಲ್ಲನ್ರಿ ಅತ್ತಿಯವ್ರ ಹೋಗಿದ್ರಿ ಅದು ನನ್ನ ಮನ್ಸಿಗೆ ಎಷ್ಟು ನೋವಾಕೈತೆ ಅಂತ ಯೋಚನೆ ಮಾಡ್ಲಿಲ್ಲ ನೀವು ಆಮೇಲೆ ಹೇಳಕತ್ತೇನೆ ನಾನು ನಮ್ಮ ಅಣ್ಣ ರೊಕ್ಕ ಹಾಕ್ಯಾನ್ರಿ ಇವರು ಹೊರಗಿದ್ರಂತೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡ ಬರಾಕತ್ತಾರ ನಿಮಗೆ ಫೋನ್ ಹಚ್ಚಿದ್ರು ಹೇಳಕ ನಾ ಹೊರಗಿದ್ದಕ್ಕೆ ಇವರು ನಿಮಗೆ ಭೇಟಿಯಾಗಿಲ್ಲ ಅಂತ ಕುಲ ಹೇಳಕತ್ತೇನ್ರಿ ಆದ್ರೂ ಬಾಯ್ ಮಾಡತ್ತೀರಿ ನೀವು ಇದು ಯಾವ ಕಾರಣಕ್ಕೂ ಜಗಳ ಮಾಡಕತ್ತಿಲ್ಲ ನನಗೆ ಒಟ್ಟು ಬೈಬೇಕು ನಾನು ಕೂಡ ಜಗಳ ಮಾಡ್ಬೇಕು ಆ ಕಾರಣಕ್ಕೆ ಮಾತಾಡಕತ್ತೀರಿ ನೀವು ಬೇಕಂತ ಜಗಳ ತೆಗಿಯಾಕತ್ತೀರಿ ನೀವು ಅಂದಿದ್ದನ್ನೆಲ್ಲ ಅನಿಸ್ಕೊಂತ ಇರಕ್ ಆಗಂಗಿಲ್ರಿ ಏನ್ರಿ ಹೇಳಕತ್ತೀನಿ ಕೇಳ್ರಿ ಹೌದನ ಅಂದಿದ್ದ ಅನಿಸ್ಕೊಳಕ್ ಆಗಿಲ್ಲ ನಿನಗೆ ಅಂದಿದ್ದ ಅನಿಸ್ಕೊಳಕ್ ಆಗಿಲ್ಲ ಅಂದ್ರೆ ನಾ ಯಾಕಿರ್ಬೇಕು ಈ ಮನ್ಯಾಗ ಆತ ಮನೆ ಬಿಟ್ಟು ಹೋಗನಿ ಇರಿ ನೀವ ತಾಯಿ ಮಗಳು ಏನ ಆಕಿನ ನಿನ್ ಗಂಡನು ಇರ್ಲಿ ಇಲ್ಲೇ ಏನ ನೀವು 3 ಮಂದಿ ಆರಾಮಿರ್ರಿ ಎಲ್ಲ ಯಾರ್ಯಾರು ಬರ್ತಾರ ನೋಡಿ ಇನ್ನು ನಿಮ್ ತವ್ರ ಮನೆಯಿಂದ ಎಲ್ಲಾರನ್ನ ಕರ್ಕೊಂಡ್ ಬಂದಿರು ನೀನು ನಾ ಹೊರಗೆ ಹೋಗ್ತಾನೆ ಅದ ನಿನಗೆ ಬೇಕಾಗಿರೋದು ಅದಕ್ಕೆ ನಾನು ಹೊಳ್ಳೆ ಮಾತಾಡಕತ್ತೀನಿ ನೀನು ಅತ್ತಿಯವರ ನೀವು ಮನೆ ಬಿಟ್ಟು ಹೋಗಂತ ನಾ ಎಲ್ಲಿ ಹೇಳೇನ್ರಿ ಆದ್ರೆ ನೀವು ಎಲ್ಲಾ ಕಾರಣಕ್ಕೂ ಜಗಳ ತೆಗಿದು ಒಳ್ಳೇದಲ್ಲ ಅಂತ ಹೇಳಕತ್ತೇನ್ರಿ ನೋಡ್ರಿ ನಾ ಹೋಟೆಲ್ ಇದ್ದಕ್ಕಿದ್ದೀನಿ ಬಿ ಪಿ ಹೆಚ್ಚು ಕಮ್ಮಿ ಆಗಾಕತ್ತೈತೆ ನನಗೆ ಮೊನ್ನೆ ಡಾಕ್ಟರ್ ಚೆಕ್ ಮಾಡಿದಾಗ ಬಿ ಪಿ ಹೈ ಆಗಕ್ಕೆ ಬಿಡಬೇಡ್ರಿ ಅಂತ ಅವರೇ ಹೇಳ್ಯಾರ್ರಿ ಆ ಬಿ ಪಿ ಹೆಚ್ಚಾತಂದ್ರೆ ಪಿಡ್ಸ್ ಬರುವಂಥ ಚಾನ್ಸಸ್ ಇರ್ತಾವ್ರಿ ಆಮೇಲೆ ಹೋಟೆಲ್ ಇದ್ದವ್ರಿಗೆ ಎಷ್ಟು ನಾರ್ಮಲ್ ಆಗಿ ಪೀಸ್ಫುಲ್ ಮೈಂಡ್ ಇರ್ತೈತಿ ಅಷ್ಟು ಅವ್ರಿಗೆ ಒಳ್ಳೇದು ಆದ್ರೆ ನೀವು ನೆಮ್ಮದಿಯಾಗಿ ಇರಾಕ ಬಿಡವಲ್ರಿ ನನಗೆ ಯಾವಾಗ ನಾ ಹೋಟೆಲ್ ನಿಂತೇನೆ ಯಾವಾಗಿಂದ ಒಂದು ರೀತಿ ನನಗೆ ಹಿಂಸೆ ಕೊಡಾಕತ್ತೀರಿ ಗಂಡ ಬೇಕಂತೀರಿ ಹೆಣ್ಣ ಬೇಕಂತೀರಿ ಹೆಣ್ಣು ಬೇಡ ಅಂತೀರಿ ಆಮೇಲೆ ಒಂಥರ ಹಿಂಸೆ ಅಂದ್ರೆ ಹಿಂಸೆ ಕುಂತ್ರೂ ಬೈತೀರಿ ನಿಂತ್ರೂ ಬೈತೀರಿ ಆಮೇಲೆ ಮಾಟ ಮಾಡಿ ಮಾಡ್ಸಕೊಂಡಿದ್ರಿ ಅದ್ರದ್ದು ಒಂಥರ ಟೆನ್ಷನ್ ಒಟ್ಟಾರ ನನಗೆ ಆರಾಮ ಇರಾಕ್ ಬಿಟ್ಟಿರೇನ್ರಿ ಎತ್ತಿರೋ ನೀವೇ ಹೇಳ್ರಿ ನೋಡು ಈಗ ನೋಡಿದ್ರೆ ನನ್ನ ಗಂಡ ಮನೆಯಾಗಿಲ್ಲ ಅವ್ರು ಮಾಡಿದ್ದಕ್ಕೆ ನೀವು ಅವ್ರನ್ನ ಕೇಳ್ಬೇಕು ಅದನ್ನ ಬಿಟ್ಟು ನಾನು ಕುಟ ಜಗಳ ತಗೊಂಡು ನಿಂತೀರಿ ನೀನು ಕುಟ ಮಾತಾಡೋ ಉಪಯೋಗಿಲ್ಲ ಎಲ್ಲ ಅರವಿ ತಗೊಂಡು ಗುಡಿಯಾಗ ಹೋಗಿ ಕುಂದಿರ್ತೇನೆ ನಾನು ಊರ್ ಮಂದಿ ಉಗಿಬೇಕು ನಿಮಗೆ ಊರ್ ಮಂದಿ ಎಂತ ಮಗ ಎಂತ ಸೊಸಿ ತಾಯಿನ ಹೊರಗೆ ಹಾಕ್ಯಾನ ನೋಡು ಮಗ ಅಂತೇಳಿ ಊರ್ ಮಂದಿ ಬೈಬೇಕು ನಿಮ್ಗೆ ನೋಡ್ತೀರಿ ಹೊಕ್ಕನೀಗ ಸರ್ಕೋ